ದುರ್ಗಾದೇವಿಗೆ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿರ್ತಕ್ಕಂಥದ್ದು. ದೇವರಿಗೆ 40 ಅಡಿಯ ಹಾರ ಹಾಕಿ ಪ್ರಾರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಅಭಿಮಾನಿಗಳು ತೆಂಗಿನಕಾಯಿ ಒಡೆದು ದರ್ಶನ್ ರಿಲೀಸ್ ಆಗಲಿ ಅಂತ ದೇವರ ಮೊರೆ ಹೋಗಿದ್ದಾರೆ. ಮಾಡಬಾರ್ದು ಕೆಲಸ ಮಾಡಿಬಿಡ್ತಾರೆ, ಆಮೇಲೆ ದೇವ್ರ ಹತ್ರ ಹೋಗಿ ಕೇಳೋದು ರಿಲೀಸ್ ಆಗಲಿ ಅಂತ. ಅಲ್ಲಿ ಸುಮಾರು ಜನ ಕ್ರೌಡ್ ಬಂದ್ರೆ ಈ ದೇವಸ್ಥಾನದ ಆವರಣ ಸಾಲಲ್ಲ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಮ್ಮ ಸಹಚರ ಜೊತೆಗಿದ್ರು, ಆದ್ರೆ ಈಗ ಏಕಾಂಗಿ ಆಗಿದ್ದಾರೆ. ಅವರಿಗೆ ಒಂದು ನೈತಿಕ ಧೈರ್ಯವನ್ನ ತುಂಬೋದಕ್ಕೆ ತಾವೆಷ್ಟು ಗಟ್ಟಿಯಾಗಿರ್ತೀರಿ ಅಭಿಮಾನಿಗಳು ಸರ್? ಸರ್, ನಮ್ಮ ಪ್ರಾಣ ಹೋಗೋವರೆಗೂ ಅಭಿಮಾನಿಗಳು ಗಟ್ಟಿಯಾಗಿ ನಿಂದಿರ್ತೀವಿ ಸರ್. ಅವ್ರು ಮಾಡೋದು ಇಲ್ಲ ಅಂತ ಒಳ್ಳೆ ಕೆಲಸಗಳನ್ನ ಯಾವತ್ತು ಸ್ಫೂರ್ತಿಯಾಗಿದ್ದಾರೆ, ನೋಡಿದ್ರಲ್ಲ ಸರ್. ಅವ್ರಿಗೇನು ಯಾರೋ ಕೆಲವ್ರು ಹೇಳ್ತಾ ಇದ್ರು, ಮಾಧ್ಯಮ ಮಿತ್ರರ ಹೆಸರು ಬೇಡ, ಹೇಳ್ತಾ ಇದ್ರು ಅಚ್ಚೆ ಹಾಕ್ಸ್ಕೊಳಕ್ಕೆ ದರ್ಶನ್ ದುಡ್ಡು ಕೊಡ್ತಾನೆ, ಇದು ಕಾಯಿ ಒಡೆಯಕ್ಕೆ ದುಡ್ಡು ಕೊಟ್ಟಿದ್ದಾರೆ ಸರ್. ಈಗ ಎಲ್ಲರೂ ಕೇಳಿದ್ರೆ ಯಾರಿಗಾದ್ರು ಫೋನ್ ಪೇ ಮಾಡಿದ್ದಾರೆ, ನಮಗೆ ಜೈಲಲ್ಲಿ ಇದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ನಮಗೆ. ದರ್ಶನ್ ಮೇಲೆ ಅಪಪ್ರಚಾರ ಮಾಡ್ತಿರೋರು ಕೆಲವರು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರು ಅವ್ರು ಯಾಕಾಗಿ ಮಾಡ್ತಿದ್ದಾರೆ? ಖಂಡಿತವಾಗಿ ಸರ್, ಮೊನ್ನೆ ರಾಜಕೀಯ ವಿಷಯದಲ್ಲಿ ಅವರು ಬೇರೆ ಬೇರೆ ಪಕ್ಷ ಅದು ಇದು ವಿಚಾರಕ್ಕೆ ಹೋಗಿದ್ದಾರೆ. ಷಡ್ಯಂತ್ರ ಖಂಡಿತವಾಗಿ ನಡೀತಾ ಇದೆ. ಕೊಲೆ ಯಾರು ಮಾಡಿಲ್ಲ ಸರ್. ಇನ್ನೊಂದಂತಂದ್ರೆ ಮೊನ್ನೆ ಹುಬ್ಳಿಯಲ್ಲಾಯ್ತು, ಮೊನ್ನೆ ಕೋಲ್ಕತ್ತಾದಲ್ಲಿ ಅತ್ಯಾಚಾರಗಳೆಲ್ಲ ವಿಚಾರಗಳಾಯ್ತು. ಅದನ್ನ ಗಮನ ಕೊಡದೆ ಬರೇ ದರ್ಶನ್ ಅಂದ್ರೆ ಏನ್ ಸರ್? ಇನ್ನೊಂದು ವಿಚಾರ, ಈಗ 6016 ಅವರ ಖೈದಿ ನಂಬರ್ ಅದನ್ನ ದೊಡ್ಡ ಟ್ರೆಂಡ್ ಮಾಡಿದ್ರಿ, ಎಲ್ಲ ಕಡೆ ಹಚ್ಚ ಹಾಕೊಂಡಿದ್ರಿ, ತಮ್ಮ ವೆಹಿಕಲ್ ಮೇಲೆಲ್ಲ ಬರ್ಸ್ಕೊಂಡಿದ್ರಿ. ಈಗ 511 ಕೂಡ ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಖಂಡಿತ ಸರ್, ಅವರು TRP ಕಿಂಗ್, ಟ್ರೆಂಡ್ ಸೆಟ್ಟರ್ ಕಿಂಗ್. ಯಾವಾಗ್ಲೂ ಅವ್ರು ಮಾಡಿದ್ದೆ ಟ್ರೆಂಡ್ ಸರ್. ನಿನ್ನೆ ಉದಾಹರಣೆ ಗೊತ್ತಾಯ್ತು ಸರ್, 511 ಸೆಕೆಂಡ್ರಿ ಅವರು ಟಿ ಶರ್ಟ್ ಹಾಕೊಂಬಂದ್ರೆ ಟ್ರೆಂಡ್ ಆಯ್ತು ಸರ್. ಅದು ಟಿ ಶರ್ಟ್ ಪುಮಾ ಟಿ ಶರ್ಟ್ ಅವ್ರದ್ದು ಯಾವ ರೀತಿಯಾಗಿ ಟ್ರೆಂಡ್ ಆಗ್ತಾ ಇದೆ ಅಂದ್ರೆ, ಅವ್ರು ಟಿ ಶರ್ಟ್ ಮೇಲೆ ಏನ್ ಹಾಕೊಂಡ್ರು ತಪ್ಪು ಮಾಹಿತಿ ಕೊಡ್ತಾರೆ. ಅವ್ರ ಗಾಗಲ್ಸ್, ಸೈಟ್ ಗಾಗಲ್ಸ್ ಹಾಕೊಂಬಂದ್ರೇನು ಗಾಗಲ್ಸ್ ಹಾಕೊಂಬಂದ್ರೆ ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಾ. ಸುಳ್ಳು ಪ್ರಚಾರ ಮಾಡೋದನ್ನ ಯಾವತ್ತು ಹೋಗಕ್ಕೆ ಹೋಗ್ಬೇಡಿ. ನಮಗೆ ಇರೋದಂತ ಮಾಧ್ಯಮ ಅಂದ್ರೆ ಒಂದು ನಂಬಿಕೆ, ಆ ನಂಬಿಕೆಯನ್ನ ದಯವಿಟ್ಟು ಎಲ್ಲ ಮಾಧ್ಯಮದವರು ಉಳಿಸ್ಕೊತೀವಿ ಅನ್ನೋದು ಸರ್. ಇನ್ನೊಂದು ವಿಚಾರ, ಈಗ ದರ್ಶನ್ ನಿನ್ನೆ ಹಾಕಿದಂತ ಪೂಮಾ ಟಿ ಶರ್ಟ್ ನ ಮೇಲೆ ನ್ಯಾಯ, ಶಾಂತಿ ಕೆಲವೊಂದು ವರ್ಡ್ಸ್ಗಳಿತ್ತು. ಅದು ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಿತ್ತು. ಏನ್ ಸಂದೇಶ ಕೊಟ್ರು ಅಂತ ಆ ಮೂಲಕ ಸರ್? ಅದು ಖಂಡಿತವಾಗೂ ಸಂದೇಶನೇ ಕೊಟ್ಟಿದ್ದಾರೆ ಅವರು. ಅಭಿಮಾನಿಗಳು ಶಾಂತಿವಾಗಿರ್ರಿ, ರುದ್ರತ ಮೆರಿಬಾಡ್ರಿ ಅನ್ನೋ ಉದ್ದೇಶದಿಂದ ಸಂದೇಶ ಕೊಟ್ಟಿದ್ದಾರೆ ಅವರು. ಟಿ ಶರ್ಟ್ ಮುಖಾಂತರನೇ ಅವ್ರು ಏನು ಕೊಟ್ರೂ ಒಂದು ಮಾಹಿತಿ ಇರುತ್ತೆ. ಖಂಡಿತವಾಗೂ ಅವರು ಅಭಿಮಾನಿಗಳ ಶಾಂತಿ ರೀತಿಯಾಗಿರೋಕ್ಕೆ ಕೇಳ್ತಾರೆ. ಕೊನೆಯದಾಗಿ, ಈಗ ದರ್ಶನ್ ಮೇಲೆ ಇಷ್ಟೆಲ್ಲ ಆರೋಪ ಬಂದ ಮೇಲೆ ತಮ್ಮ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಕಿಂಚಿತ್ತು ಅವರ ಮೇಲೆ ಗೌರವ, ಅವ್ರ ಮೇಲೆ ಪ್ರೀತಿ, ಅವ್ರ ಮೇಲೆ ಅಭಿಮಾನ ಏನಾದರೂ ಕಮ್ಮಿ ಆಗಿದೆಯಾ, ಅಥವಾ ಅವ್ರು ಹೊರಗಡೆ ಬಂದಾದ ನಂತರ? ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಹತ್ರ ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂತಂದ್ರೆ ಇವ್ರನ್ನ ಚದುರಿಸೋದಕ್ಕೆ, ಈ ಪೊರ್ಕಿ ಅಭಿಮಾನಿಗಳನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ. ಗುಂಪಾಗಿ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಪುಂಡಾಟ ಮೆರಿತಾ ಇದ್ದಾರೆ. ಅವ್ರನ್ನ ಚದುರಿಸೋದಕ್ಕೆ, ಪೊರ್ಕಿ ಫ್ಯಾನ್ಸ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ. ಅಟ್ಟಿಸ್ಕೊಂಡು ಹೋಗಿ ಬಡಿತಾ ಇದ್ದಾರೆ. ಸರಿಯ ಚಿತ್ರ ರಿಲೀಸ್ ಆಗ್ತಾ ಇರುವಂತ ಸಂದರ್ಭ. ಆದರೆ ಮಾಗಡಿ ರೋಡ್ನ ಪ್ರಸನ್ನ ಥಿಯೇಟರ್ ಹತ್ರ ಒಂದು ರಶ್ ಜನ ಪೊರ್ಕಿ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಲ್ಲ ನೋಡಿ ಒಂದು ರೀತಿ ಒಂದು 35 ವರ್ಷದ ಒಳಗಿನ ಹುಡುಗರು ಬಂದಿದ್ದಾರೆ. ಅಲ್ಲಿ ಬಂದು ಹುಚ್ಚುಚ್ಚಾಗಿ ಪುಂಡಾಟ ಮೆರೆಯುವಂಥದ್ದು. ಎಲ್ಲಿಂದ ಬರ್ತಾರೆ ಇವರೆಲ್ಲ? ಆ ಥರದವರು ಯಾರು ಇವರೆಲ್ಲ? ಎಜುಕೇಟೆಡ್ಸ್ ಅಲ್ವಾ? ಓದು ಬರಹ ಗೊತ್ತಿಲ್ವಾ? ಕೊಲೆ ಆರೋಪಿ ಅಂದರೆ ಏನು ಅಂತ ಗೊತ್ತಿಲ್ವಾ? ಪೊಲೀಸರು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಕೆಲವೇ ಕ್ಷಣಗಳ ಮುಂಚೆ ನೋಡಿದ್ರಿ.
ಪ್ರಸನ್ನ ಥಿಯೇಟರ್ನಲ್ಲಿ ಬೆಳಗ್ಗೆಯಿಂದ ದರ್ಶನ್ ಫ್ಯಾನ್ಸ್ ಎಷ್ಟು ಪುಂಡಾಟ ಮೆರೆದ್ರು ಅಂತ ನೋಡಿದ್ರಿ. ಆ ಪುಂಡಾಟ ಮೆರೆದವರಿಗೆ ಪೊಲೀಸರು ಸಖತ್ತಾಗಿ ಪಾಠ ಕಲಿಸಿದ್ದಾರೆ. ದರ್ಶನ್ ಅಭಿಮಾನಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಭಿಮಾನಿಗಳು ಅಂತ ಹೇಳಕ್ಕಾಗಲ್ಲ, ಇವ್ರನ್ನ ಪುಂಡ್ರು ಅಂತ ಹೇಳ್ಬೋದು ಅಷ್ಟೇ. ಪ್ರಸನ್ನ ಥಿಯೇಟರ್ ಹತ್ರ ಒಂದಷ್ಟು ಜನ ಬಂದು ಅಭಿಮಾನಿಗಳು ಅಂತ ಹೇಳ್ಕೊಂಡು ಇಲ್ಲ ಸಲ್ಲದ ಪುಂಡಾಟ ಮಾಡ್ತಾ ಇದ್ರು. ಚೆನ್ನಾಗಿ ಬಾರಿಸ್ ಕಳಿಸಿದ್ದಾರೆ ಪೊಲೀಸರು, ಅಟ್ಟಿಸ್ಕೊಂಡು ಹೋಗಿ ಬಾರಿಸಿದ್ದಾರೆ. ಅವ್ರ ಕರ್ತವ್ಯ ಅವ್ರು ಮಾಡಬೇಕು. ಕಾನೂನು ಸುವ್ಯವಸ್ಥೆಗೆ ಭಂಗ ತರೋ ಹಾಗೆ ಹೆಂಗೆಂಗೋ ನಡ್ಕೊಂಡ್ರೆ, ಅಸಭ್ಯವಾಗಿ ನಡ್ಕೊಂಡ್ರೆ ಪೊಲೀಸರು ಅಟ್ಟಿಸ್ಕೊಂಡೋಗಿ ಹೊಡಿತಾರೆ. ಅವ್ರ ಕೆಲಸ ಅವ್ರು ಮಾಡಬೇಕು, ಮಾಡಿದ್ದಾರೆ. ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಹೇಗೆ ಅಭಿಮಾನಿಗಳನ್ನ ಲಾಠಿ ಚಾರ್ಜ್ ಮುಖಾಂತರ ಚದುರಿಸಿದ್ದಾರೆ ಅನ್ನುವಂಥದ್ದು. ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ ಹತ್ರ ಇವತ್ತು ಕರಿಯ ಸಿನಿಮಾ ರಿಲೀಸ್ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಗುಂಪು ಕಟ್ಕೊಂಡು ಬಂದು ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಂದು ಕೆಟ್ಟದಾಗಿ ಪುಂಡಾಟ ಮೆರೆಯುವಂಥದ್ದು, ಕೆಟ್ಟದಾಗಿ ಬಿಹೇವ್ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡ್ತಾ ಇದ್ರು. ಮಾಧ್ಯಮದವ್ರನ್ನ ಅವಾಚ್ಯವಾಗಿ ನಿಂದಿಸುವಂಥದ್ದು, ಥಿಯೇಟರ್ ಒಳಗಡೆ ಹೋಗಿ ಬಾಗ್ಲಾಕೊಳ್ಳೋದು. ಸೊ ಅವ್ರು ಏನೇನು ಮಾಡಿದ್ರು ನೋಡಿ, ಏನೇನು ಮಾಡ್ತಾ ಇದ್ರು ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅಲ್ಲಿ ಬಂದವರಿಗೆಲ್ಲ, ಮೀಡಿಯಾದವ್ರಿಗೆಲ್ಲ ಕೆಟ್ಟದಾಗಿ ಮಾತಾಡಿದ್ರು. ಹಾಗೇನೆ ಸಿಕ್ಕಾಪಟ್ಟೆ ಕೂಗೋದು, ಕುಣಿಯೋದು, ಶರ್ಟ್ ಕಿತ್ತು ಹಾಕ್ಕೊಳ್ಳೋದು, ಇಂಥವೆಲ್ಲ ಮಾಡಿದ್ರು. ಸಾಕಷ್ಟು ಹೊತ್ತು ಮಾಡಿದ್ರು ಇಂಥವನ್ನೆಲ್ಲ. ಇದನ್ನೆಲ್ಲ ನೋಡೋಷ್ಟು ನೋಡಿದ್ದಾರೆ ಪೊಲೀಸರು. ಬುದ್ಧಿ ಹೇಳೋ ಅಷ್ಟು ಹೇಳಿದ್ದಾರೆ, ಮೈಕಲ್ ಬುದ್ಧಿ ಹೇಳೋ ಅಷ್ಟು ಹೇಳಿದ್ದಾರೆ. ಆಮೇಲೆ ಮನೆ ಕಳಿಸೋರ್ನ ಕಳಿಸಿದ್ದಾರೆ ಆಟೋ ಹಚ್ಚಿ. ಆದರೆ ಅದು ಯಾವುದಕ್ಕೂ ಕೂಡ ನಿಯಂತ್ರಣಕ್ಕೆ ಬಾರದೇ ಇದ್ದಾಗ, ಇದೆಲ್ಲ ಪೊಲೀಸರು ಮಾಡ್ತಾ ಇದ್ದಾಗ ಮತ್ತೊಂದಷ್ಟು ಜನ ಇನ್ನಷ್ಟು ಹುಚ್ಚಾಟ ಮೆರೆದ್ರು, ಇನ್ನಷ್ಟು ಪುಂಡಾಟ ಮೆರೆದ್ರು. ಅವಾಗ ಅನಿವಾರ್ಯವಾಗಿ ಪೊಲೀಸರಿಗೆ ಲಾಠಿಯನ್ನು ಕೈಗೆತ್ಕೊಳ್ಳೇಬೇಕಾಯಿತು. ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ಗೆ ನರಕ ದರ್ಶನ ಶುರುವಾಗಿದೆ. ರಾತ್ರಿ ಪೂರ ಸೊಳ್ಳೆ ಕಾಟಕ್ಕೆ ಕಾಟೇರ ಕಂಗಾಲಾಗಿದ್ದಾರೆ. ಎಸಿ ರೂಮ್ನಲ್ಲಿದ್ದ ದರ್ಶನ್ಗೆ ಫ್ಯಾನ್ ಇದ್ರೂ ನಿದ್ದೆ ಇಲ್ಲದೆ ವಿಲವಿಲ ಅಂತ ಒದ್ದಾಡಿದ್ದಾನೆ. ಹೀಗಾಗಿ ಸಮಯ ಕಳೆಯೋದಕ್ಕೆ ದಾಸ ಪುಸ್ತಕದ ಮೊರೆ ಹೋಗಿದ್ದಾನೆ. ಪೊರ್ಕಿ ದರ್ಶನ್ ಕೈದಿ ನಂಬರ್ ಮತ್ತೆ ಟ್ರೆಂಡ್ ಆಗಿದೆ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿಗೆ ನೀಡಲಾಗಿರುವ ಕೈದಿ ನಂಬರ್ 511 ಟ್ರೆಂಡ್ ಆಗಿದೆ. ಕೆಲವರು 511 ದಾಸನಿಗೆ ಲಕ್ಕಿ ನಂಬರ್ 5+1+1=7. ಇದು ಪೊರ್ಕಿಗೆ ಲಕ್ಕಿ ಅಂತ ಹೇಳಿ ಅಂದಾಭಿಮಾನ ಮೆರೀತಿದ್ದಾರೆ. ಈ ನಂಬರ್ ಸಖತ್ ಸದ್ದು ಮಾಡ್ತಾ ಇದೆ. ಬೈಕ್, ಆಟೋ, ಟ್ಯಾಟೂ, ಮಗುವಿನ ಕೈದಿ ನಂಬರ್ ಅಂದ್ರೆ ಮಗುವಿನ ಬಟ್ಟೆ ಮೇಲೂ ಕೂಡ ಕೈದಿ ನಂಬರ್ ಹಾಕಿ ಟ್ರೆಂಡ್ ಮಾಡಲಾಗ್ತಾ ಇದೆ. ಈಗ ಫ್ಯಾನ್ಸಿ ಕೈದಿ ನಂಬರ್ ಹಾಗೂ ದರ್ಶನ್ ಧರಿಸಿದ್ದ ಟಿ ಶರ್ಟ್ ಟ್ರೆಂಡ್ ಮಾಡ್ತಿದ್ದಾರೆ. ದಾಸನ ಫ್ಯಾನ್ಸ್ಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾರಾ ಅಥವಾ ಮೌನಕ್ಕೆ ಶರಣಾಗ್ತಾರಾ ಅನ್ನೋದೇ ಸದ್ಯ ಇರುವಂತ ಪ್ರಶ್ನೆ. ಇನ್ನು ಇದು ದರ್ಶನ್ ಅಭಿಮಾನಿಗಳ ಪಾಲಿಗೆ ಸಂಭ್ರಮವೋ ಸಂಭ್ರಮ. ಯಾಕಂದ್ರೆ ಬಳ್ಳಾರಿಯಲ್ಲಿ ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾ ರಿಲೀಸ್ ಆದ್ರೆ